ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ನಟ್ಟ ನಡು ರಸ್ತೆಯಲ್ಲೇ ಕೊಚ್ಚಿ ಕೊಲೆ. ಆ ಇಬ್ಬರು ಹೆಂಗಸರು ಯಾರು? ಮಂಗಳೂರು ಸಮುದ್ರ ತೀರದಲ್ಲಿ ಮತ್ತೆ ನೆತ್ತರು. ಹಿಂದೂ ಮುಸ್ಲಿಂ ದ್ವೇಷದ ಕತೆ. ಕೋಡಿಕೆರೆ ಗ್ಯಾಂಗ್ ಮೇಲೆ ಸೇಡು ತೀರಿಸಿಕೊಂಡ್ರ ಮತ್ತೊಂದು ಹೆಣ ಬೀಳುತ್ತಾ? ಇದೇ ಈ ಹೊತ್ತಿನ ವಿಶೇಷ ಮಂಗಳೂರು ರಕ್ತ ಚರಿತ್ರೆ. ಕಳೆದ 3 ವರ್ಷಗಳಿಂದ ತಣ್ಣಗಿದ್ದ ಕರಾವಳಿ ಕಡಲ ತಡಿಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಹಿಂದುತ್ವದ ಲ್ಯಾಬ್ರೋಟರಿ ಅಂತ ಕರೆಸಿಕೊಳ್ಳೋ ದಕ್ಷಿಣ ಕನ್ನಡದ ಜಿಲ್ಲಾ ಕೇಂದ್ರ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆ ನಡೆದಿದೆ. ಕಾರು ಮತ್ತು ಪಿಕಪ್ ವ್ಯಾನ್ನಲ್ಲಿ ಬಂದು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಬಜ್ಪೆ ಉಸಿರು ನಿಂತರೂ ಹಂತಕರು ಮತ್ತೆ ಆತನ ಮೇಲೆ ದಾಳಿ ಮಾಡಿದ್ದಾರೆ. ಇದರಿಂದಾಗಿ ಕರಾವಳಿಯಲ್ಲಿ ಉದ್ವಿಗ್ನ ಸ್ಥಿತಿ ಸೃಷ್ಟಿಯಾಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 7 ಬಾರಿ 5 ಹಂತಕರು ಒಬ್ಬ ವ್ಯಕ್ತಿಯನ್ನ ನಟ್ಟ ನಡು ರಸ್ತೆಯಲ್ಲಿ ಕೊಚ್ಚಿ ಕೊಂದು ಹಾಕಿದ್ದಾರೆ. ಈ ಮುಖೇನ ಶಾಂತವಾಗಿದ್ದ ಕರಾವಳಿಯಲ್ಲಿ ದ್ವೇಷದ ಬಿರುಗಾಳಿಯ ಹೆಸರು ಸುಹಾಸ್ ಶೆಟ್ಟಿ ಬಜ್ಪೆ. ಹಿಂದೂ ಕಾರ್ಯಕರ್ತ, ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಕಾರಿಂಜ ಮೂಲದವ. ಸದ್ಯಕ್ಕೆ ಮಂಗಳೂರಿನ ಬಜ್ಪೆಯಲ್ಲಿ ವಾಸ ಮಾಡಿಕೊಂಡಿದ್ದ. ಕೊಲೆ ಯತ್ನ, ಹಲ್ಲೆ ಸೇರಿ ಮೈ ಮೇಲೆ 5 ಕೇಸುಗಳನ್ನ ಹಾಕಿಸಿಕೊಂಡಿದ್ದ. ಅಲ್ಲದೆ 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ನಡೆದಿದ್ದ ಮೊಹಮ್ಮದ್ ಫಾಸಿಲ್ ಹತ್ಯೆಯಲ್ಲಿ ಈತನೇ ಮೊದಲ ಆರೋಪಿಯಾಗಿದ್ದ. ಜೊತೆಗೆ ಈತನ ವಿರುದ್ಧ ಪೊಲೀಸರು ರೌಡಿ ಶೀಟ್ ಕೂಡ ಓಪನ್ ಮಾಡಿದ್ರು. ಫಾಸಿಲ್ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿದ್ದ ಈತ ಕಳೆದೊಂದು ವರ್ಷದ ಹಿಂದೆ ಬೇಲ್ ಮೇಲೆ ರಿಲೀಸ್ ಆಗಿದ್ದ. ಮಾರ್ಚ್ 31ರಂದು ರಿವೆಂಜ್ ಪೋಸ್ಟ್, ಮೇ 1ರಂದು ಫಿನಿಶ್. ಸುಹಾಸ್ ಶೆಟ್ಟಿ ಹತ್ಯೆಯನ್ನ ನೋಡಿದ್ರ ಫಾಸಿಲ್ ತಾಯಿ ತಂಗಿ. ಮೇ 1, 2025 ಗುರುವಾರ. ಸಮಯ ರಾತ್ರಿ 8:30ರಿಂದ 8:40. ಮಂಗಳೂರಿನ ಬಜ್ಪೆ ಬಳಿಯ ಕಿನ್ನಿ ಪದವು ಎಂಬಲ್ಲಿ ಒಂದು ಇನ್ನೋವಾ ಕಾರಿಗೆ ಪಿಕಪ್ ವ್ಯಾನ್ ಮತ್ತು ಸ್ವಿಫ್ಟ್ ಕಾರುಗಳು ಡಿಕ್ಕಿ ಹೊಡೆದಿದ್ವು. ನೋಡುತ್ತಿದ್ದಂತೆ ಪಿಕಪ್ ವ್ಯಾನ್ ಮತ್ತು ಸ್ವಿಫ್ಟ್ ನಿಂದ ಕೆಳಗಿಳಿದ ಹಂತಕರು ಸುಹಾಸ್ ಶೆಟ್ಟಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಆತನ ಉಸಿರು ನಿಲ್ಲಿಸಿ ಬಿಟ್ಟಿದ್ರು. ಹೀಗಂತ ಇದೇನು ಸಡನ್ ಆಗಿ ನಡೆದಿರೋ ದಾಳಿಯಲ್ಲ ಅನ್ನೋದಕ್ಕೆ ಹಲವು ಸಾಕ್ಷ್ಯಗಳಿವೆ. ಮಾರ್ಚ್ 31ರಂದೇ ಮೊಹಮ್ಮದ್ ಫಾಸಿಲ್ ಫೋಟೋ ಜೊತೆಗೆ ಸುಹಾಸ್ ಶೆಟ್ಟಿ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಪೋಸ್ಟ್ ಹಾಕಿದ್ರು. ಮೇ 1ರಂದು ಸುಹಾಸ್ ಶೆಟ್ಟಿ ಬಜ್ಪೆಯನ್ನ ಕೊಂದು ಹಾಕಿದ್ದಾರೆ ಅಂದ್ರೆ ಇದೊಂದು ಪಕ್ಕಾ ಪ್ರೀ ಪ್ಲಾನ್ಡ್ ಮರ್ಡರ್ ಅಂತ ಹೇಳೋಕೆ ಭಯಂಕರ ಇಂಟೆಲಿಜೆನ್ಸ್ ಏನು ಬೇಕಿಲ್ಲ. ಇವತ್ತು ಹತ್ಯೆ ಆಗಿರ್ತಕ್ಕಂಥದ್ದು ಇದನ್ನು ನಾನು ಖಂಡಿಸ್ತೇನೆ. ಇದಕ್ಕೆ ನೇರ ಪೊಲೀಸ್ ಇಲಾಖೆ ಕಾರಣ ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ. ಸುಹಾಸ್ ಮತ್ತು ಅವರ ಸಂಗಡಿಗರು ಪ್ರತಿನಿತ್ಯ ಅವರ ವಾಹನ ತಪಾಸಣೆಯನ್ನು ಮಾಡಿ ಅವರ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮರಕ್ಷಣೆಗೋಸ್ಕರ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಆಯುಧವನ್ನು ಅಥವಾ ಯಾವುದೇ ಒಂದು ವಸ್ತುವನ್ನು ಇಡದ ರೀತಿಯಲ್ಲಿ ಕಳೆದ 1 ತಿಂಗಳಿನಿಂದ ಬೆನ್ನು ಬಿದ್ದಿರ್ತಕ್ಕಂಥ ಪೊಲೀಸ್ ಇಲಾಖೆ. ಪ್ರಾಯಶಃ ಇದರ ಹಿಂದೆ ಯಾವ ಯೋಚನೆ ಪೊಲೀಸ್ ಇಲಾಖೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೇನೆ. ಇವತ್ತು 6 ಜನ ಇದ್ದಂಥ ಸಂದರ್ಭದಲ್ಲೂ ಏಕಾಏಕಿ ಒಂದು ಸಿನಿಮಾ ಮಾದರಿಯ ರೀತಿಯಲ್ಲಿ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥ ಘಟನೆಯನ್ನು ಇವತ್ತು ನಾವು ಕಂಡಿದ್ದೇವೆ. ಸುಹಾಸ್ ಶೆಟ್ಟಿ ಬಜ್ಪೆ ಮೇಲೆ ಇದೇ ಮೊದಲ ಬಾರಿ ಅಟ್ಯಾಕ್ ನಡೆದಿರಲಿಲ್ಲ. ಫಾಸಿಲ್ ಹತ್ಯೆ ಕೇಸ್ನಲ್ಲಿ ಸುಹಾಸ್ ಶೆಟ್ಟಿ ಬೇಲ್ ಮೇಲೆ ಹೊರಬಂದ ಬಳಿಕ 3 ಬಾರಿ ಅಟ್ಯಾಕ್ ಆಗಿತ್ತು. 3 ಬಾರಿಯೂ ಆತ ತಪ್ಪಿಸಿಕೊಂಡಿದ್ದ. ಆದರೆ 4ನೇ ಬಾರಿ ದುಷ್ಕರ್ಮಿಗಳು ತಮ್ಮ ಪ್ರಯತ್ನದಲ್ಲಿ ಯಶಸ್ಸು ಕಂಡಿದ್ದಾರೆ. 3 ಬಾರಿ ಕೂದಲೆಳೆ ಅಂತರದಲ್ಲಿ ಬಚಾವಾಗ್ತಿದ್ದ ಸುಹಾಸ್ ಶೆಟ್ಟಿ 4ನೇ ಬಾರಿ ಇಹಲೋಕವನ್ನ ತ್ಯಜಿಸಿದ್ದಾನೆ. ಇಷ್ಟಕ್ಕೂ ಆತನನ್ನ ಹೇಗೆ ಕೊಂದ್ರು ಅಂತ ನೋಡುವುದಾದ್ರೆ, ಕೊಚ್ಚಿ ಕೊಂದಿದ್ದು ಹೇಗೆ?
ಮೊಹಮ್ಮದ್ ಫಾಜಿಲ್ ಹತ್ಯೆಗೆ ಪ್ರತೀಕಾರಕ್ಕಾಗಿ ಆತನ ಸ್ನೇಹಿತರು ಕಾದು ಕೂತಿದ್ರು. ಸುಹಾಸ್ ಶೆಟ್ಟಿ ಹೇಗೆ ನಡು ರಸ್ತೆಯಲ್ಲಿ ಅಟ್ಟಾಡಿಸಿ ಫಾಜಿಲ್ನನ್ನ ಕೊಂದಿದ್ನೋ ಅದೇ ರೀತಿ ಸುಹಾಸ್ ಶೆಟ್ಟಿಯನ್ನು ಕೊಲ್ಲಲಾಗಿದೆ. ಜುಲೈ 26, 2022ರಲ್ಲಿ ಪ್ರವೀಣ್ ನೆಟ್ಟಾರು ಕೊಲೆಗೆ ಪ್ರತೀಕಾರವಾಗಿ ಫಾಜಿಲ್ ಹತ್ಯೆ ಮಾಡಲಾಗಿತ್ತು. ಮೊಹಮ್ಮದ್ ಫಾಜಿಲ್ ಹತ್ಯೆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಬಜ್ಪೆ ಮೊದಲ ಆರೋಪಿಯಾಗಿದ್ದ. ಫಾಜಿಲ್ ಹತ್ಯೆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಜೈಲಿನಿಂದ ಹೊರ ಬಂದ ಬಳಿಕ 3 ಬಾರಿ ಅಟ್ಯಾಕ್ ಮಾಡಲಾಗಿತ್ತು. ಗುರುವಾರ 2 ಕಾರು ಪಿಕಪ್ ವ್ಯಾನ್ನಲ್ಲಿ ಹಂತಕರು ಸುಹಾಸ್ನನ್ನ ಬೆನ್ನತ್ತಿದ್ರು. ದುಷ್ಕರ್ಮಿಗಳು ಸುಮಾರು 15 ಕಿಲೋಮೀಟರ್ ಸುಹಾಸ್ ಕಾರು ಫಾಲೋ ಮಾಡಿಕೊಂಡು ಬಂದಿದ್ರು. ಹಂತಕರು ತನ್ನ ಕಾರು ಫಾಲೋ ಮಾಡ್ತಿದ್ದಾರೆ ಅನ್ನೋದು ಸುಹಾಸ್ ಶೆಟ್ಟಿಗೆ ಗೊತ್ತಾಗಿತ್ತು. ಬಜ್ಪೆ ಕಿನ್ನಿ ಪದವು ಬಳಿ ಬರ್ತಿದ್ದಂತೆ ಹಂತಕರು ಸುಹಾಸ್ ಕಾರಿಗೆ ಡಿಕ್ಕಿ ಹೊಡೆದಿದ್ರು. ಜನಜಂಗುಳಿ ಇರುವ ಪ್ರದೇಶದಲ್ಲಿ ಕಾರು ನಿಲ್ಲಿಸಿ ಹಂತಕರಿಂದ ತಪ್ಪಿಸಿಕೊಳ್ಳಲು ಸುಹಾಸ್ ಪ್ರಯತ್ನಿಸಿದ್ದ. ಜನರಿದ್ದ ಕಡೆ ಕಾರು ನಿಲ್ಲಿಸಿ ಕಟ್ಟಿಂಗ್ ಶಾಪ್ ಒಳಗಡೆ ಓಡಲು ಸುಹಾಸ್ ಶೆಟ್ಟಿ ಪ್ರಯತ್ನಿಸಿದ್ದ. ಆದ್ರೂ ಬಿಡದ ಹಂತಕರು ಸಲೂನ್ ಒಳಗಿಂದ ಸುಹಾಸ್ ಶೆಟ್ಟಿಯನ್ನ ಎಳೆತಂದು ಕೊಚ್ಚಿ ಕೊಂದು ಹಾಕಿದ್ದಾರೆ. ಸುಹಾಸ್ ಶೆಟ್ಟಿಯನ್ನ ಕೊಚ್ಚಿ ಕೊಲೆ ಮಾಡ್ತಿದ್ದರೂ ಸಹ ಅಲ್ಲಿದ್ದ ಜನ ನೋಡುತ್ತಾ ನಿಂತಿದ್ರು. ಯಾರು ಸಹ ಬಿಡಿಸಲು ಬಂದಿಲ್ಲ. ಒಂದು ಮೂಲದ ಪ್ರಕಾರ ಫಾಜಿಲ್ ತಾಯಿ ತಂಗಿ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯನ್ನ ನೋಡಿದ್ರಂತೆ. ಫಾಜಿಲ್ ತಾಯಿಗೆ ನಿನ್ನ ಮಗನನ್ನ ಕೊಂದವನನ್ನ ಅವನನ್ನ ಹೇಗೆ ಕೊಲ್ಲಲಾಗಿತ್ತೋ ಅದೇ ರೀತಿಯೇ ಕೊಲ್ತೀವಿ ಬನ್ನಿ ಎಂದಿದ್ರಂತೆ. ಹಂತಕರ ಮಾತು ಕೇಳಿ ಮಗನ ಕೊಲೆಗಾರನ ಸಾವು ನೋಡಲು ಬಂದಿದ್ರಂತೆ ಫಾಜಿಲ್ ತಾಯಿ ಮತ್ತು ತಂಗಿ. ಸುಹಾಸ್ ಶೆಟ್ಟಿ ಹತ್ಯೆಗೆ ಗೃಹ ಇಲಾಖೆಯ ವೈಫಲ್ಯವೇ ಕಾರಣ ಅಂತ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನ ನೋಡಿಕೊಂಡು ನಾವು ಸುಮ್ಮನೆ ಕೂರಲ್ಲ. ಕೊಲೆಯ ಹಿಂದೆ ಯಾರಿದ್ದಾರೋ ಅವರನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಕಟೀಲ್ ಆಗ್ರಹಿಸಿದ್ದಾರೆ. ಅದರ ಪರಿಣಾಮ ಇವತ್ತು ಅವರಿಗೆ ಧೈರ್ಯ ಜಾಸ್ತಿ ಆಗಿದೆ. ಹಾಗಾಗಿ ಇವತ್ತು ಎಲ್ಲ ಕಾರಣದಿಂದ ಸುಹಾಸನ ಹತ್ಯೆ ಆಗಿದೆ. ನಿರಂತರವಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಈ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಮುಖ್ಯಮಂತ್ರಿಗಳು, ಗೃಹ ಇಲಾಖೆ ಕಳೆದ 2 ವರ್ಷಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ತಪ್ಪಿತಸ್ಥರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯ ಹತ್ಯೆಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಹಿಂದೂಗಳ ಹತ್ಯೆ ಮಾಡತಕ್ಕಂಥ, ಹಿಂದೂ ಕಾರ್ಯಕರ್ತರನ್ನ ಬೆಂತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ತತ್ಕ್ಷಣ ಈ ಘಟನೆ ಇವತ್ತು ಈ ರೀತಿಯ ಯಾವ ರೀತಿಯಲ್ಲಿ ತಂಡವಾಗಿ ಬಂದು ಒಬ್ಬ ವ್ಯಕ್ತಿಯನ್ನ ಗುರುತಿಸಿ ಅವನ ಹಿಂದೆ ಬಿದ್ದು ಹತ್ಯೆ ಮಾಡತಕ್ಕಂಥ ಘಟನೆ ಈ ರೀತಿಯಲ್ಲಿ ಮೊದಲ ಬಾರಿಗೆ ಆಗಿದೆ ಈ ಜಿಲ್ಲೆಯಲ್ಲಿ. ಆದರೆ ಇದೊಂದು ಪೂರ್ವ ಯೋಜಿತವಾಗಿರ್ತಕ್ಕಂಥ ಕೃತ್ಯ. ಹಾಗಾಗಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ, ಗೃಹ ಇಲಾಖೆಯ ವೈಫಲ್ಯಗಳು ಎದ್ದು ಕಾಣ್ತವೆ. ನಾನು ತಕ್ಷಣ ಆಗ್ರಹವನ್ನು ಮಾಡ್ತೇನೆ, ಸರ್ಕಾರ ಯಾರ್ಯಾರು ಆರೋಪಿಗಳಿದ್ದಾರೋ ಅವರನ್ನು ಬಂಧಿಸಬೇಕು, ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಒಂದು. ಎರಡನೇದು, ಏನು ಇವತ್ತು ಹತ್ಯೆ ಆಗಿದೆ ಅವನ ಮಂಗಳೂರಿನ ಬಜ್ಪೆಯ ಕಿನ್ನಿ ಪದವು ಬಳಿ ಸುಹಾಸ್ ಶೆಟ್ಟಿ ಹತ್ಯೆಯಾಗಿದೆ ಅಂತ ಗೊತ್ತಾಗ್ತಿದ್ದಂತೆ ಕರಾವಳಿಯ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ರು. ಸುಹಾಸ್ ಶೆಟ್ಟಿಗೆ ಚಿಕಿತ್ಸೆ ಕೊಡಲಾಗ್ತಿದ್ದ ಆಸ್ಪತ್ರೆಗೆ ದೌಡಾಯಿಸಿದ್ರು. ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಂಗಳೂರಿಗೆ ಭೇಟಿ ನೀಡಿದ್ರು. ಸುಹಾಸ್ ಶೆಟ್ಟಿ ಹತ್ಯೆ ಕುರಿತು ಯಾರು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಮಂಗಳೂರಿನಲ್ಲಿ ಎನ್ಐಎ ಶಾಖೆ ತೆರೆಯಲು ಅಶೋಕ್ ಮನವಿ. ಮಂಗಳೂರಿನಲ್ಲಿ ಪದೇ ಪದೇ ನಿಷೇಧಿತ ಪಿಎಫ್ಐ, ಎಸ್ಡಿಪಿಐಗೆ ಸೇರಿದ ಪುಂಡರು ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡ್ತಿದ್ದಾರೆ. ಹೀಗಾಗಿ ಮಂಗಳೂರಿನಲ್ಲಿ ಎನ್ಐಎ ಶಾಖೆಯನ್ನ ತೆರೆಯಬೇಕು ಅಂತ ಆರ್ ಅಶೋಕ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ.
ಮಾತಾಡಿ ಇಲ್ಲಿ ನಿರಂತರವಾಗಿ ಈ ತರ ಭಯೋತ್ಪಾದನಾ ಚಟುವಟಿಕೆ, ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಫ್ಲಾಗ್ಗಳು ಆಡೋದು ಈ ಭಾಗದಲ್ಲಿ ಜಾಸ್ತಿ ಆಗಿದೆ. ಮನೇನು ನೋಡಿದ್ರೆ ಪಟ್ಕಳದಲ್ಲೇ ಪಾಕಿಸ್ತಾನದ ಬಹಳ ಜನ ಇದ್ರು. ಇನ್ನು ನಮ್ಮ ಸರ್ಕಾರ ಮೀನಾವೇಶ ಹಾಕಿಸ್ತಾ ಇದೆ ಕಳಿಸೋದು. ಅದರಿಂದ ಇಲ್ಲಿ ಆ ಒಂದು ಸೆಂಟರ್ ಆಗುವಂಥದ್ದು ಒಳ್ಳೆಯದು. ನಾವು ಕೂಡ ಕೇಂದ್ರಕ್ಕೆ ಪತ್ರ ಎನ್ಐಎ ತನಿಖೆಗೆ ಆಗ್ರಹಿಸಿದ ಬಿವೈ ವಿಜಯೇಂದ್ರ. ರಾಜ್ಯ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ. ಪೊಲೀಸರು ಈ ಪ್ರಕರಣದಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹೀಗಾಗಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನ ಎನ್ಐಎ ತನಿಖೆ ಮಾಡಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹವನ್ನ ಮಾಡ್ತೇನೆ. ಈ ಘಟನೆಯ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು, ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಎನ್ಐಎ ಇಂದ ತನಿಖೆ ಆಗಬೇಕು. ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಈ ಘಟನೆ ತನಿಖೆ ಆಗಬೇಕು. ಪೊಲೀಸರು ಬಳೆ ತೊಟ್ಟಿದ್ದಾರೆ ಎಂದು ಯಶ್ಪಾಲ್ ವಾಗ್ದಾಳಿ. ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿದೆ. ಪೊಲೀಸರ ವೈಫಲ್ಯದಿಂದಾಗಿಯೇ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿದೆ. ಸರ್ಕಾರದ ಕೈಲಿ ಏನೂ ಆಗಲ್ಲ, ಪೊಲೀಸರು ಬಳೆ ತೊಟ್ಟಿದ್ದಾರೆ ಅಂತ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಿಜವಾಗಿ ಇಡೀ ಹಿಂದೂ ಸಮಾಜವನ್ನು ಶೋಕದಲ್ಲಿರುವಂಥ ಇದಾಗಿದೆ. ಖಂಡಿತವಾಗಿಯೂ ಒಂದು ಪ್ರೀ ಪ್ಲ್ಯಾಂಡ್ ಆಗಿ ಈ ಒಂದು ಯೋಜನೆ ಆಗಿದೆ ಅಂತ ನಮಗೆ ಇಲ್ಲಿಗೆ ತಿಳಿದು ಬಂದಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಹಿಂದೆ ಯಾವ ರೀತಿ SDP KFD ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಗ್ತಿದೆ. ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರುದ್ಧವಾಗಿ ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರಿನ ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಬಹಳ ಕಷ್ಟ ಸಾಧ್ಯ. ಪೊಲೀಸರ ವೈಫಲ್ಯವೇ ಹತ್ಯೆಗೆ ಕಾರಣ ಎಂದ ಕಾಮತ್. ಸರ್ಕಾರ PFI, SDPI ಕಾರ್ಯಕರ್ತರ ವಿರುದ್ಧ ಇದ್ದ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡಿದೆ. ರೌಡಿ ಚಟುವಟಿಕೆಗಳಲ್ಲಿ ತೊಡಗಿರೋರ ಕುರಿತು ಪೊಲೀಸರು ಮೃದು ಧೋರಣೆ ತಳೆದಿದ್ದಾರೆ. ಹೀಗಾಗಿ ಇಂಥ ಘಟನೆಗಳು ನಡೀತಿವೆ ಅಂತ ಶಾಸಕ ವೇದವ್ಯಾಸ್ ಕಾಮತ್ ಆರೋಪಿಸಿದ್ರು. ರಾಜ್ಯವನ್ನು ಆಡಳಿತ ಮಾಡುತ್ತಿರುವಂತಹ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ SDPI, PFI ಈ ರೀತಿಯ ಸಂಘಟನೆಗಳ ಕೇಸು ಹಿಂಪಡ್ಕೊಳ್ಳುವಂಥದ್ದು ಇದಕ್ಕೆ ಬಹಳ ದೊಡ್ಡ ರೀತಿಯ ಕಾರಣಕರ್ತ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಬಹುದು. ಇವತ್ತು ನಾನು ಪೊಲೀಸ್ ಇಲಾಖೆ ಈ ಹಲವಾರು ಹಿಂದೂ ಕಾರ್ಯಕರ್ತರ ಹತ್ಯೆಯಾದಂಥ ಯಾರು ಕೊಲೆ ಮಾಡಿದಾರೋ ಅವರ ಚಲನವಲನಗಳನ್ನು ಅವ್ರು ಏನು ಮಾಡ್ತಾರೆ, ಅವ್ರು ಏನು ಉದ್ಯೋಗ ಮಾಡ್ತಾರೆ, ಅವರಿಗೆ ವಾರಕ್ಕೊಂದು ಸಲ ಪೊಲೀಸ್ ಇಲಾಖೆಗೆ ಬಂದು ಅವರ ದಸ್ಕತ್ತನ್ನು ಹಾಕುವಂಥದ್ದು ಈ ರೀತಿಯ ಚಟುವಟಿಕೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕಿತ್ತು. ಅವರ ಪೆರೇಡ್ ಮಾಡಬೇಕಿತ್ತು. ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಇದನ್ನೆಲ್ಲ ಮಾಡದೇ ಇರುವಂಥ ಸಂದರ್ಭದಲ್ಲಿ ಇದೆಲ್ಲ ಈ ರೀತಿಯ ಘಟನೆಗಳಾಗಿದೆ ಅಂತ ಹೇಳುವಂಥದ್ದನ್ನು ನಾವು ಹೇಳ್ತೇವೆ. ಇವತ್ತು ಕೇಸ್ ವಾಪಸ್ ಪಡೆದ ಕಾರಣಕ್ಕೆ ಹತ್ಯೆಗಳು ಎಂದ ಶೋಭಾ. ಎರಡು 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ PFI ವಿರುದ್ಧ ಕೇಸ್ ವಾಪಸ್ ಪಡೆಯಿತು. ಈ ಕಾರಣಕ್ಕೆ ನಮ್ಮ 23 ಜನ ಕಾರ್ಯಕರ್ತರನ್ನ ಕಳೆದುಕೊಂಡಿದ್ದೇವೆ. ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದ್ರೂ ಸರ್ಕಾರ ಕ್ರಮ ಕೈಗೊಳ್ಳುತ್ತಿಲ್ಲ. ಹೀಗಾಗಿ ಇಂಥ ಕೃತ್ಯಗಳು ನಡೀತಿವೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಸುಹಾಸ್ ಶೆಟ್ಟಿ ಕೂಡ ಬಲಿಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೇನೆ ದಾಳಿ ಮಾಡಿ ಪೊಲೀಸರಿಗೆ ಹೊಡೆದ್ರೆ ಕೂಡ ಸರ್ಕಾರ ಮಾತಾಡ್ತಿಲ್ಲ, ಅವರ ಮೇಲೆ ಕೇಸ್ ಮಾಡ್ತಾ ಇಲ್ಲ. ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅವತ್ತಿದ್ದಂತ ಸಂಘಟನೆಯ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಂತು, ಎಲ್ಲ ಅಪರಾಧಿಗಳನ್ನ ರಸ್ತೆಗೆ ಬಿಡ್ತು. ಇದರಿಂದಾಗಿ ಸುಮಾರು 20-23 ಕಾರ್ಯಕರ್ತರು ನಾವು ಕಳ್ಕೊಂಡ್ವಿ ಅವರನ್ನ. ಕಠಿಣ ಕ್ರಮದ ಭರವಸೆ ನೀಡಿದ ಡಾಕ್ಟರ್ ಜಿ ಪರಮೇಶ್ವರ್. ಕಳೆದ 2
ವರ್ಷಗಳಿಂದ ಕರಾವಳಿಯಲ್ಲಿ ಶಾಂತ ಪರಿಸ್ಥಿತಿ ಇತ್ತು. ಈಗ ಸುಹಾಸ ಶೆಟ್ಟಿಯನ್ನ ಘನಘೋರವಾಗಿ ಹತ್ಯೆ ಮಾಡಿದ್ದಾರೆ. ಹೀಗಾಗಿ ಈ ಕೃತ್ಯ ಎಸಗಿದವರನ್ನ ಸುಮ್ಮನೆ ಬಿಡಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸಂಜೆ ಸುಮಾರು 8:30 ಸಮಯದಲ್ಲಿ ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆಯಾಗಿದೆ. ಬಹಳ ಬರ್ಬರವಾಗಿ ಅವರನ್ನು ಕೊಲೆ ಮಾಡಿದ್ದಾರೆ. ಈಗಾಗಲೇ ಅದರ ಬಗ್ಗೆ ನಾವೆಲ್ಲ ಆ್ಯಕ್ಷನ್ ತಗೊಂಡಿದ್ದೇವೆ. ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಮಂಗಳೂರು ಒಂದು ರೀತಿಯಲ್ಲಿ ಶಾಂತಿಗೆ ಬರ್ತಾ ಇತ್ತು. ಕಳೆದ 4-5 ದಿವಸದಿಂದ ಆಗಿದ್ದಂಥ ಘಟನೆ ಮತ್ತು ಇವತ್ತು ನಿನ್ನೆ ಆಗಿರುವ ಒಂದು ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸಿದೆ. ಸಾವಿನಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಎಂದು ಡಿಕೆಶಿ ಕಿಡಿ. ಬಿಜೆಪಿಯವರು ಸಾವಿನ ಮನೆಯಲ್ಲೂ ರಾಜಕೀಯ ಮಾಡ್ತಿದ್ದಾರೆ. ರಾಜಕೀಯ ಲಾಭ ಗಳಿಸಲು ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಬಳಸಿಕೊಳ್ತಿದ್ದಾರೆ. ಬಿಜೆಪಿಯವರು ಇನ್ನಾದ್ರೂ ಇಂಥ ಕೆಲಸ ಮಾಡೋದನ್ನ ಬಿಡಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಏನಾಗಿದೆಯೋ ಇನ್ನ ಮಾಹಿತಿ ಗೊತ್ತಿಲ್ಲ ನಮಗೆ. ಬಿಜೆಪಿಯವರೆಲ್ಲ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ. ಬಟ್ ಪೊಲೀಸ್ ಅಧಿಕಾರಿಗಳು ಭಾಳ ಕಾಂಪಿಟೆಂಟ್ ಇದ್ದಾರೆ ಅಲ್ಲಿ. ಅನೂಪ್ ಅವರೆಲ್ಲ ಅವರು ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಅವ್ರು ಏನು ಬೇಕೋ ಅದನ್ನು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಯಾರು ತಪ್ಪಿಸಿರ್ತಾರೆ ಅವ್ರನ್ನೆಲ್ಲ ಕೂಡ ಕೂಡಲೇ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತದೆ. ವಿಲ್ ನಾಟ್ ಇನ್ವಾಲ್ವ್, ವಿಲ್ ನಾಟ್ ಇಂಟರ್ಫಿಯರ್. ಪೊಲೀಸ್ ವಿಲ್ ಡು ದಿ ಜಾಬ್. ಕರಾವಳಿಯಲ್ಲಿ ಪ್ರತೀಕಾರದ ಹತ್ಯೆಯಾಗಿರುವುದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆಯೂ ಪ್ರತೀಕಾರದ ಹತ್ಯೆಗಳು ನಡೆದಿವೆ. ಧರ್ಮದ ಅಮಲೇರಿಸಿಕೊಂಡ ಕೆಲವರು ಧರ್ಮದ ಹೆಸರಲ್ಲಿ ಹತ್ಯೆಗಳನ್ನು ಮಾಡ್ತಿದ್ದಾರೆ. ಈಗ ಈ ಪಟ್ಟಿಗೆ ಸುಹಾಸ್ ಶೆಟ್ಟಿ ಬಜ್ಪೆ ಹೆಸರು ಸೇರ್ಪಡೆಯಾಗಿದೆ. ಹೀಗಾಗಿ ಈ ಹಿಂದೆ ಪ್ರತೀಕಾರದ ಹೆಸರಲ್ಲಿ ಯಾರ ಪ್ರಾಣ ತೆಗೆದಿದ್ರು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕರಾವಳಿಯಲ್ಲಿ ಕೆಲವರು ಧರ್ಮ ಅನ್ನೋ ಅಫೀಮನ್ನ ಮತ್ತಲ್ಲೇ ತಾವೇನೂ ಮಾಡ್ತಿದ್ದೇವೆ ಅನ್ನೋದನ್ನ ಮರೆತಂತೆ ವರ್ತಿಸ್ತಿದ್ದಾರೆ. ಕೋಪದ ಬರದಲ್ಲಿ ಯಾವುದೋ ಕಾರಣಕ್ಕೆ ನಡೆಯೋ ಕೊಲೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾಗ್ತಿದ್ದಾರೆ. ಕರಾವಳಿ 2 ಧರ್ಮಗಳ ನಡುವೆ ಸೃಷ್ಟಿಯಾಗಿರೋ ಅಂತರ್ಧರ್ಮದ ಹೆಸರಲ್ಲಿ ಜನರ ಜೀವ ತೆಗೆಯೋ ಕೆಲಸ ಮಾಡೋ ಹಾಗೆ ಮಾಡಿದೆ. ಸಣ್ಣ ಪುಟ್ಟ ಕಾರಣಕ್ಕೂ 2 ಧರ್ಮಗಳ ಯುವಕರು ಕಿತ್ತಾಡಿಕೊಂಡು ಪ್ರಾಣ ಕಳೆದುಕೊಳ್ತಿದ್ದಾರೆ. ಕರಾವಳಿಯಲ್ಲಿ ಪ್ರತೀಕಾರಕ್ಕೆ ಬಲಿಯಾಗಿವೆ 8 ಜೀವಗಳು. ಪ್ರತೀಕಾರದ ಜ್ವಾಲೆಗೆ ಬೆಂದು ಹೋದ 8 ಕುಟುಂಬಗಳು. ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಧರ್ಮದ ಹೆಸರಲ್ಲಿ ಹತ್ಯೆಗಳು ಶುರುವಾಗಿದ್ದು 2017ರಲ್ಲಿ. ಎಸ್ಡಿಪಿಐ ಮುಖಂಡನ ಹತ್ಯೆಯಿಂದ ಶುರುವಾದ ಹತ್ಯಾಕಾಂಡ ಇನ್ನೂ ಮುಗಿದಿಲ್ಲ. ಸದ್ಯಕ್ಕೆ ಮುಗಿಯುವಂತೆಯೂ ಕಾಣ್ತಿಲ್ಲ. ಈ ಪ್ರತೀಕಾರದ ಹತ್ಯಾಕಾಂಡ ಶುರುವಾಗಿದ್ದು ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಜೂನ್ 21, 2017ರಂದು ಬಂಟ್ವಾಳದಲ್ಲಿ ಎಸ್ಡಿಪಿಐ ಮುಖಂಡ ಅಶ್ರಫ್ ಕಲಾಯಿಯನ್ನ ಹತ್ಯೆ ಮಾಡಿದ್ರು. ಇದಕ್ಕೆ ಪ್ರತೀಕಾರವಾಗಿ ಜುಲೈ 4, 2017ರಂದು ಆರ್ಎಸ್ಎಸ್ ಕಾರ್ಯಕರ್ತ ಶರತ್ ಮಡಿವಾಳ್ ಎಂಬ ಯುವಕನನ್ನ ಬಿಸಿ ರೋಡ್ನಲ್ಲಿ ಹತ್ಯೆ ಮಾಡಲಾಗಿತ್ತು. ಇದಾದ ಸುಮಾರು 8 ತಿಂಗಳು ಕರಾವಳಿಯು ತಣ್ಣಗಾಗಿತ್ತು. ಆದರೆ ಜನವರಿ 3, 2018ರಂದು ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತ ದೀಪಕ್ ರಾವ್ ಅನ್ನೋರನ್ನ ಹತ್ಯೆ ಮಾಡಲಾಗಿತ್ತು. ಅದೇ ದಿನ ಮಂಗಳೂರಿನಲ್ಲಿ ಬಶೀರ್ ಅನ್ನೋ ವ್ಯಕ್ತಿಯನ್ನ ಕೊಂದು ಪ್ರತೀಕಾರವನ್ನ ತೀರಿಸಿಕೊಂಡಿದ್ರು. 4 ಜನರ ಜೀವ ಹೋದ ನಂತರ ಸುಮಾರು 4 ವರ್ಷ ಕರಾವಳಿಯಲ್ಲಿ ಧರ್ಮದ ಹೆಸರಲ್ಲಿ ಹತ್ಯೆಗಳು ನಡೆದಿರಲಿಲ್ಲ. ಆದರೆ ಜುಲೈ 19, 2022ರಂದು ಸುಳ್ಯದ ಬೆಳ್ಳಾರೆಯಲ್ಲಿ ಮಸೂದ್ ಎಂಬ 19 ವರ್ಷದ ಯುವಕ ಹತ್ಯೆ ಮಾಡಿದ್ರು. ಇದರಿಂದ ಕರಾವಳಿ ಕೋತ ಕುದಿಯಲು ಆರಂಭಿಸಿತು. ಇದಕ್ಕೆ ಪ್ರತೀಕಾರವಾಗಿ ಜುಲೈ 26, 2022ರಂದು ಸುಳ್ಯದ ಬೆಳ್ಳಾರೆಯಲ್ಲಿ ತನ್ನ ಅಂಗಡಿಯಲ್ಲಿದ್ದ ಅಮಾಯಕ ಪ್ರವೀಣ್ ನೆಟ್ಟಾರು ಹತ್ಯೆ ಮಾಡಲಾಗಿತ್ತು. ಇದು ಕೋಡಿಕೆರೆ ಗ್ಯಾಂಗ್ನ ಸುಹಾಸ್ ಶೆಟ್ಟಿಯನ್ನ ಕೆರಳಿಸಿಬಿಟ್ಟಿತ್ತು.
ಪಕ್ಕಾ ಪ್ಲಾನ್ ಮಾಡಿದ ಸುಹಾಸ್ ಶೆಟ್ಟಿ ಗ್ಯಾಂಗ್ ಸೂರತ್ಕಲ್ನಲ್ಲಿ ಮೊಹಮ್ಮದ್ ಫಾಜಿಲ್ನನ್ನ ಅಟ್ಟಾಡಿಸಿಕೊಂಡು ಹೋಗಿ ಕೊಂದು ಹಾಕಿತ್ತು. ಈಗ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿಯನ್ನ ಕೊಂದು ಫಾಜಿಲ್ ಹತ್ಯೆಗೆ ಸುಹಾಸ್ ಹತ್ಯೆಗೆ ಪ್ರತೀಕಾರಕ್ಕೆ ಕೋಡಿಕೆರೆ ಗ್ಯಾಂಗ್ ಮುಂದು. ಕರಾವಳಿಯಲ್ಲಿ ಸುಹಾಸ್ ಹತ್ಯೆ ಬಳಿಕ 4 ಮೇಲೆ ಅಟ್ಯಾಕ್. ಗುರುವಾರ ರಾತ್ರಿ ಸುಹಾಸ್ ಶೆಟ್ಟಿ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನೋ ವಿಚಾರ ಗೊತ್ತಾದ ಬಳಿಕ ಹೈ ಅಲರ್ಟ್ ಘೋಷಿಸಲಾಗಿದೆ. ಆದರೂ ಸಹ ಮಂಗಳೂರಿನಲ್ಲಿ ಪ್ರತೀಕಾರದ ಜ್ವಾಲೆ ಇನ್ನೂ ಆರಿಲ್ಲ. ತಮ್ಮ ಗ್ಯಾಂಗ್ ಲೀಡರನ್ನೇ ಕೊಂದವರನ್ನ ಸುಮ್ಮನೆ ಬಿಡಬಾರದು ಅಂತ ಮಂಗಳೂರಿನ ಕುಖ್ಯಾತ ಕೋಡಿಕೆರೆ ಗ್ಯಾಂಗ್ ನಿರ್ಧರಿಸಿದ್ರಂತೆ. ಇದೇ ಕಾರಣಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆಯಾದ ಬಳಿಕ ಮಂಗಳೂರಿನಲ್ಲಿ ಇದುವರೆಗೆ 4 ಮೇಲೆ ಡೆಡ್ಲಿ ಅಟ್ಯಾಕ್ ನಡೆದಿದೆ. ಯಾರಿಗೂ ಪ್ರಾಣಾಪಾಯ ಆಗದಿದ್ರೂ ಕೋಡಿಕೆರೆ ಗ್ಯಾಂಗ್ ಅಖಾಡಕ್ಕಿಳಿದಿರೋದು ಕನ್ಫರ್ಮ್ ಆಗಿದೆ. ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಒಂದಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಕೋಡಿಕೆರೆ ಗ್ಯಾಂಗ್ ಲೀಡರ್ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ಆ ಗ್ಯಾಂಗ್ ಮುಂದಾಗಿದೆ. ಮಂಗಳೂರು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಗಿ ಭದ್ರತೆ ಇದ್ರೂ 4 ಮೇಲೆ ದಾಳಿ ಮಾಡಲಾಗಿದೆ. ಹೀಗಾಗಿ ಮಂಗಳೂರಿನಲ್ಲಿ ನಡೆದಿರೋ ಸುಹಾಸ್ ಶೆಟ್ಟಿ ಹತ್ಯೆ ಇನ್ನೂ ಎಷ್ಟು ಜನರ ಜೀವಕ್ಕೆ ಕಂಟಕ ತರುತ್ತೋ ಅನ್ನೋ ಭಯ ಈಗ ಶುರುವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.